ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಯೂಶುವಲಿ ಇಂಥ ಕೇಸಲ್ಲಿ ಮನೇನ ತಪಾಸಣೆ ಮಾಡ್ತೀನಿ ಅಲ್ವಾ? ಹೌದು ಸರ್. ಹಾಗಾದ್ರೆ ನಡೀರಿ. ಜಾನಕಿ ಅವ್ರ ಅಪ್ಪನ ಮನೇಲಿ ಇದ್ದಾಳಲ್ಲ, ಅಲ್ಲೇ ಎಲ್ರಿಗೂ ಗೊತ್ತಾಗಲಿ ನನ್ನ ಸೊಸೆ ಎಂಥೋಳು ಅಂತ. ನಾನು ಏನು ಹುಡುಕ್ತಾ ಇದ್ದೀಮ್ಮ? ನಾನು ಎಷ್ಟು ನಿಧಾನಕ್ಕೆ ಬಂದ್ರೂ ನಿಮ್ಗೆ ಎಚ್ಚರ ಆಗೋಯ್ತಲ್ಲ. ಏನು ಬೇಕಾಗಿತ್ತು? ಏನಿಲ್ಲಪ್ಪ, ಹಾಸ್ಪಿಟಲ್ಗೆ ಆಪ್ರೇಷನ್ಗೆ ಅಂತ ಹೋದ್ಮೇಲೆ ನಿಮ್ಮ ಹಳೆ ರೆಕಾರ್ಡ್ಸ್ ಕೇಳ್ತಾರೆ. ಆಗ ಗಡಿಬಿಡಿಲಿ ಹುಡ್ಕೋದಕ್ಕಿಂತ ಈಗಲೇ ಹುಡ್ಕೋಣ ಅಂತ. ಜಾನು ಬಾಮ್ಮ ಇಲ್ಲಿ ಕೂತ್ಕೋ. ಏನಪ್ಪ? ಕೂತ್ಕೋ ಮರಿ. ಏನು ಹೇಳಿ. ಇವಾಗ ಆಪ್ರೇಷನ್ ಆಗಲೇಬೇಕಾ? ಎಲ್ಲ ಕೈಗೂಡ್ಬೇಕಾದ್ರೆ ಇದೇನಪ್ಪ ನಿಮ್ಮದು? ಮೆತ್ತಗೆ ಮಾತಾಡಮ್ಮ. ನಿಮ್ಮ ಅಮ್ಮಂಗೆ ಏನಾದರೂ ಕೇಳಿದ್ರೆ ಮುಗಿದೋಯ್ತು ಕೊನೆಗೆ. ಮತ್ತಿನ್ನೇನಪ್ಪ, ಆಪ್ರೇಷನ್ ನಿಮ್ಮ ಒಳ್ಳೇದಕ್ಕೆ ಮಾತ್ರ ಅಲ್ಲ, ನನ್ನ ಮತ್ತೆ ಅಮ್ಮನ ಒಳ್ಳೇದಕ್ಕೂ. ನೀವು ಆರೋಗ್ಯವಾಗಿದ್ದರೆ ಎಲ್ಲರೂ ಖುಷಿಯಾಗಿರ್ತೀವಿ. ನನಗೇನು ಆಗಿಲ್ಲ ಬಂಗಾರ. ಏನೂ ಆಗೋದು ಬೇಡ. ಈ ವಿಚಾರದಲ್ಲಿ ನೀವೇನು ಹೇಳಬಾರ್ದು, ನಾ ಹೇಳ್ದಂಗೆ ಕೇಳಬೇಕು ಅಷ್ಟೇ. ಚಿಕ್ಕವಳಿರುವಾಗ ನನ್ನ ಮಗಳು ಆಟದ ಸಾಮಾನಿಗೆ ಹಠ ಮಾಡ್ತಾ ಇದ್ಲು. ಇವಾಗ ನನ್ನ ಆಪ್ರೇಷನ್ ಬಗ್ಗೆ ಹಠ ಮಾಡ್ತಾ ಇದ್ದಾಳೆ. ಆಯ್ತಮ್ಮ, ಆಪ್ರೇಷನ್ ಆಗೋವರೆಗೂ ನಾನು ಕೈ ಕಟ್ ಬಾಯಿ ಮುಚ್ಚು, ಓಕೆನಾ? ಜಾನು, ಮನೆಗೊಬ್ಬ ವಾರಸ್ದಾರ ಬೇಕು ಅಂತ ಯಾರೋ ದಡ್ಡ ಕಣಮ್ಮ ಹೇಳಿರೋದು. ಇಂಥ ಮಗಳನ್ನ ನೋಡಿದರೆ ಆ ಮಾತು ಎಷ್ಟು ಸುಳ್ಳು ಅಂತ ಗೊತ್ತಾಗ್ತಾ ಇತ್ತು. ಒಂದು ವೇಳೆ ನನಗೊಬ್ಬ ಮಗನೇ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಲವ್ ಯು ಮರಿ. ಲವ್ ಯು ಟು ಅಪ್ಪ. ಅಣ್ಣ ಅಣ್ಣ, ಅದೇ ಅದಕ್ಕೆ ಸ್ಕೂಲ್ನಾಗೆ ಅವರೇ ಅಂತ ಆಯ್ತಲ್ಲ, ಇನ್ನ ಯಾಕೆ ಮಕ್ಕ ಹಿಂಗೆ ಮಡಿಕೊಂಡಿದ್ಯಾ? ಲೋ ಮಂಜ, ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲಕ್ಕಲ್ಲ. ರಾಮಣ್ಣ, ರಾಮಣ್ಣ, ಲೇ ಪುಟ್ಸ್ವಾಮಿ, ಯಾಕಲೇ ಹಿಂಗೆ ಓಡ್ಬತ್ತಿದ್ಯಾ? ರಾಮಣ್ಣ, ದೊಡ್ಡ ಮನೆ ತಕ್ಕೆ ಮೇಡಮ್ ನೋಡಿಕೊಂಡು ಪೊಲೀಸ್ನವ್ರು ಬಂದವ್ರೆ. ಏನು ಪೊಲೀಸರು ಹೋಗೋರಂತ? ಲೇ ತಲೆ ಕೆಟ್ಟವನೇ, ಏನ್ಲ ಹೇಳ್ತಿದ್ಯಾ? ಹ್ಞೂ ರಾಮಣ್ಣ, ಮೇಡಮ್ ಯಾಕೆ ಯಾರು ಕಂಪ್ಲೇಂಟ್ ಕೊಟ್ಟವ್ರಂತೆ. ಎಲ್ಲರೂ ಮೇಡಮ್ ನೋಡಿಕೊಂಡು ಅವ್ರ ಮನೆ ತಕ್ಕ ಹೋಗವ್ರೆ. ಅವ್ರ ಮನೆ ತಕ್ಕ? ಮೇಡಮ್ಮು ಇವತ್ತು ಸ್ಕೂಲ್ಗೆ ಹೋಗಿಲ್ವಂತಣ್ಣ, ಮನೆ ತವೇ ಅವ್ರಂತೆ. ನೀನು ಬಿರ್ನೆ ಹೋಗಿ ನೋಡ್ರಮ್ಮಣ್ಣ. ಸರಿ ಲೇ ಮಂಜ ಬರ್ಲಾ. ತೆರಿಗೆ. ಲೇ ಮಂಜ ಬರ್ಲಾ. ಅಣ್ಣ ಅಣ್ಣ ಇರೋಣ ಇರೋಣ ಇರೋಣ, ಆಟ ಕರ್ಸೋಣ. ಆಟನ? ಲೇ ಅವಸರ ಗೊತ್ತಿಲ್ಲದೆ ಮಾತಾಡಬೇಡ. ಇರೋಣ, ಒಂದು ನಿಮಿಷ. ಏನ್ಲ ಮಾಡ್ತಿದ್ಯಾ? ಒಂದು ನಿಮಿಷ ಅಣ್ಣ. ಲೇ ಬಡ್ಡೆ ಇದ್ನೆ ಓದ್ತಾ ಇದ್ದ ಕಣೋ. ಒಂದು ನಿಮಿಷ ಅಣ್ಣ, ಬರ್ತದೆ.
ಬಂತು ನೋಡೋಣ. ಸರ್ ಕರೆದ್ರಾ? ಹೌದಣ್ಣ ಅಣ್ಣ. ಬಿಡಿದೆ ಏನೇನೋ ತಪ್ಪಿಬಿಟ್ಟಿದೆಯಲ್ಲ. ಮಾವ, ಜಾನಕಿ, ಅಪ್ಪಂಗೆ ಹುಷಾರಿಲ್ಲ ಅಂತಲ್ಲ, ಹೇಗಿದ್ದಾರೆ? ಅದು ಮಾವ. ಹೇಳಿ ಜಾನಕಿ ಅವರೇ, ಇವತ್ತು ನಿಮ್ಮ ತಂದೆನ ಹಾಸ್ಪಿಟಲ್ಗೆ ಸೇರಿಸಿ ಆಪ್ರೇಷನ್ ಮಾಡಿಸ್ಬೇಕು ಅನ್ನೋ ವಿಷಯನ ಮಾವಂಗೆ ಹೇಳಿ. ಮಾವ, ಅದು ಜಾನಕಿ ಅವ್ರ ತಂದೆ ಆಪ್ರೇಷನ್ ಆಗೋವರೆಗೂ ಈ ವಿಷಯನ ಯಾರ ಥರನೂ ಹೇಳಬಾರ್ದು ಅಂತ ಜಾನಕಿ ಅವ್ರು ಅಂದ್ಕೊಂಡಿದ್ರು ಅಲ್ವಾ ಜಾನಕಿ ಅವರೇ? ಯಾಕಮ್ಮ? ಸಾಬ್ರೆ ಬನ್ನಿ ಬನ್ನಿ. ಹೇಗಿದ್ದೀರಿ? ಓಹೋ, ನಾನು ಬೊಂಬಾಟು. ಇದೇನು ಸಾಹೇಬ್ರೆ, ನಮ್ಮನೆಗೆ ಬರೋದಕ್ಕೆ ಇಷ್ಟೊಂದು ಸೆಕ್ಯೂರಿಟಿನಾ? ಇಡೀ ಊರೇ ಬಂದಾಗಿದೆ. ಇಲ್ಲ ಬಿಗ್ರೆ, ಇದು ಸೆಕ್ಯೂರಿಟಿ ಅಲ್ಲ, ಪೊಲೀಸರು ನಿಮ್ಮ ಮನೆ ತಪಾಸಣೆ ಮಾಡ್ಬೇಕಂತೆ. ಯಾಕೆ ಸಾಹೇಬ್ರೆ, ನಮ್ಮನೆ ತಪಾಸಣೆನಾ? ಏನಾಯ್ತು? ಇಲ್ಲ ಇಲ್ಲ, ನೀವೇನು ಗಾಬರಿ ಆಗಬೇಡಿ. ಇದು ನಮ್ಮನ್ನು ಕಂಡ್ರೆ ಆಗದೆ ಇರೋರು ಯಾರೋ ಮಾಡಿರೋ ಆರೋಪ ಅಷ್ಟೇ. ಹೌದು ಸರ್, ಜಾನಕಿ ಅವರು ದುಡ್ಡು ತಗೊಂಡು ಪೇಪರ್ ಕರೆಕ್ಷನ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಇದೆ. ಬರೀ ಆರೋಪ ಅಲ್ಲ, ಅದೇ ದಿಟ್ಟ. ಈ ಒಮ್ಮನ ಕೈಗೆ ನಾನು ದುಡ್ಡು ಕೊಟ್ಟಿವ್ನಿ. ಹಲೋ, ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬಿಡಿ. ಇರಮ್ಮ ಜಾನಕಿ, ಮಾತಾಡಿ ಪ್ರಯೋಜನ ಇಲ್ಲ. ಇದನ್ನ ಇಲ್ಲೇ ಎಲ್ಲರೆದುರಿಗೆ ಪ್ರೂವ್ ಮಾಡಬೇಕು. ಏನ್ ಸಾಹೇಬ್ರೆ, ನಮ್ಮ ಜಾನಕಿ ಹಂಗೆ ಮಾಡ್ತಾಳ? ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಬಿಗ್ರೆ. ಆದರೆ ಜಾನಕಿ ಏನು ತಪ್ಪು ಮಾಡಿಲ್ಲ ಅಂತ ಎಲ್ಲರೆದುರಿಗೆ ಪ್ರೂವ್ ಆಗಿಬಿಟ್ರೆ ಆಗ ಆರೋಪ ಮಾಡಿದವ್ರ ಬಗ್ಗೆ ಕ್ರಮ ತಗೋಬಹುದು. ಸಾಹೇಬ್ರು ಹೇಳೋದು ಸರಿಯಾಗಿದೆ. ನೋಡಿ, ನಿಮ್ಮ ಮನೇನ ನಾವು ಸರ್ಚ್ ಮಾಡಬೇಕಾಗಿದೆ. ಪ್ಲೀಸ್ ದಯವಿಟ್ಟು ಕೋಆಪ್ರೇಟ್ ಮಾಡಿ. ನೀವು ಒಳಗೋಗಿ ಮನೆಯನ್ನೆಲ್ಲ ಸರ್ಚ್ ಮಾಡಿ. ಏನಾದರೂ ದೊಡ್ಡ ಅಮೌಂಟ್ ಸಿಕ್ಕಿದ್ರೆ ಸೀಸ್ ಮಾಡಿ. ಇನ್ಸ್ಪೆಕ್ಟರ್, ನಮ್ಮನೇಲಿ ಅಂಥದ್ದೇನೂ ಇಲ್ಲ ಇನ್ಸ್ಪೆಕ್ಟರ್. ಅದನ್ನೇ ಒಂದ್ಸಲ ಚೆಕ್ ಮಾಡ್ತೀವಿ ಮೇಡಮ್, ಪ್ಲೀಸ್. ನೀವು ಹೋಗಿ.
ದುಡ್ಡು ಸಿಕ್ತು ಸರ್. ಲೇ ನೋಡ್ರಲ್ಲ, ಎಲ್ಲರೂ ಚೆನ್ನಾಗಿ ನೋಡಿ. ನಾನು ಹೇಳಿದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬಂದ್ರೆ ನಾನು ಕೊಟ್ಟಿದ್ದ ದುಡ್ಡಿದೆ ಇನ್ನೂ ಮಡಿಕೊಂಡವ್ರೆ ಇವರು. ಇಲ್ಲ ಇನ್ಸ್ಪೆಕ್ಟರ್, ಈ ದುಡ್ಡು ನಮ್ದಲ್ಲ. ಈ ದುಡ್ಡಿಗೂ ನಮ್ಮ ಜಾನುಗೂ ಯಾವ ಸಂಬಂಧನೂ ಇಲ್ಲ. ಏನಮ್ಮ ಜಾನಕಿ ಇದು? ಮಾವ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮಾವ. ಈ ದುಡ್ಡು ಹೇಗ್ ಬಂತೋ ನನಗೆ ನಿಜ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೆಂಗೆ ಮೇಡಮ್? ನಾನು ತಾವ ದುಡ್ಡು ಕೇಳಿ ಬೇಡ ಅಂದಿದ್ದು ಇದೇ ಕಾರಣಕ್ಕ. ನಾನು ಆವಾಗಲೇ ಹೇಳ್ದೆ, ಯಾವನ್ನೂ ನಂಬಲಿಲ್ಲ. ಈಗ ನೋಡಿ. ಮಾವ, ಇಲ್ಲ ಮಾವ, ನಾನು ಯಾರ ಹತ್ರನೂ ದುಡ್ಡು ಇಸ್ಕೊಂಡಿಲ್ಲ. ನನ್ಗೆ ದುಡ್ಡು ಹೇಗ್ ಬಂತು ನನ್ ನಿಜವಾಗ್ಲೂ ಗೊತ್ತಿಲ್ಲ ಮಾವ. ನಂದಿತ್ತವ್ರೆ, ನೀವಾದ್ರೂ ಮಾವಂಗ್ ಹೇಳಿ. ಮಾವ, ಬೇಕಿದ್ರೆ ನಂದಿತ್ತವ್ರನ್ನ ಕೇಳಿ. ನಂದಿತ್ತವ್ರೆ, ನೀವೇ ನನಗೆ ದುಡ್ಡು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೇಳಿ ಮಾವಂಗೆ. ನಾನ್ ಬೇರೆ ಯಾರ ಹತ್ರನೂ ತಗೊಂಡಿಲ್ಲ. ನಾನು ಏನಂತ ಹೇಳಿ ಜಾನಕಿ ಅವರೇ? ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೂ ಯಾಕೆ ಈ ತರ ಮಾಡೋದಕ್ಕೆ ಹೋದ್ರಿ? ಇಲ್ಲ, ನಾನ್ ತಪ್ಪು ಮಾಡಿಲ್ಲ. ಅಮ್ಮ, ಅಪ್ಪ, ನೀವಾದ್ರೂ ಹೇಳಿ, ನಾನ್ ತಪ್ಪು ಮಾಡಿಲ್ಲ. ಸರ್, ನನ್ನ ಮಗಳಂಥವಳಲ್ಲ. ಇದು ನಮ್ದಲ್ಲ. ಸರ್, ಈ ದುಡ್ಡು ನಿಮ್ಮ ಮನೆಯಲ್ಲೇ ಸಿಕ್ಕಿರೋದು. ಇದಕ್ಕೇನು ಹೇಳ್ತೀರಿ? ಕಾಸು ಕೊಡ್ಲಾ ಅಣ್ಣ? ಎಷ್ಟು? 4 ಕಿಲೋಮೀಟರ್ 29 ರೂಪಾಯಿ. ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡ್ರಿ. ರಾಮು ಅವರೇ, ಜಾನಕಿ ಅವರೇ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಅಪ್ಪಯ್ಯ, ಏನಾಯ್ತಪ್ಪಯ್ಯ? ಯಾಕೆ ಜಾನಕಿ ಅವ್ರು ಅಳ್ತಾವ್ರೆ? ಬಾಬಾ, ಜಾನಕಿ ಅವರು ಕೇಶವ ಅವ್ರ ಮಗನ್ನ ಪಾಸ್ ಮಾಡ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು ಪೇಪರ್ ಕರೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಯಾಕದಕ್ಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಇದನ್ನ ನಾನ್ ಹೇಳ್ತಿಲ್ಲ ಬಾಬಾ, ಹಾಗಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜಾನಕಿ ಅವ್ರ ಮನೇಲಿ ದುಡ್ಡು ಸಹ ಸಿಕ್ಕಿದೆ ನೋಡಿ.
ಇದು ಸಾಧ್ಯನೇ ಇಲ್ಲ. ಇದ್ರಾಗೆ ಏನೋ ತೆಪ್ಪು ನಡೆದೈತೆ. ಜಾನಕಿ ಅವರೇ, ನೀವೇ ಹೇಳಿ, ಏನಾಯ್ತು? ಗೊತ್ತಿಲ್ಲ ರಾಮೋರೆ, ನಾನೇನು ಮಾಡಿಲ್ಲ. ಅಳಬೇಡಿ ನೀವು. ತೆಪ್ಪು ಮಾಡಿರೋರೆಲ್ಲ ನಾನು ಮಾಡಿಲ್ಲ ಅಂತಾನೆ ಹೇಳೋದು. ಏಯ್, ಏನ್ಲೋ ಅಂತೆ? ನಮ್ಮವ್ರ ಬಗ್ಗೆ ಎಲ್ಲ ಮುಗಿಸ್ತಾ ಇದ್ದೀನಿ ರಾಮೋರೆ, ಬಿಡಿ. ಅಪ್ಪಯ್ಯ, ಅಪ್ಪಯ್ಯ, ನೀವಾರ ಹೇಳಿ ಅಪ್ಪಯ್ಯ. ಜಾನಕಿ ಅವ್ರಿಗೆ ಮಾಡ್ರಕ್ಕಿಲ್ಲ ಅಂತ ನೀವಾರ ಹೇಳಿ ಅಪ್ಪಯ್ಯ. ಅಪ್ಪಯ್ಯ, ಹಿಂಗಿರ್ಬೇಡಿ, ಏನಾರ ಹೇಳಿ. ಜಾನಕಿ ಅವ್ರಂಗಲ್ಲ ಅಂತ ಹೇಳಿ ಅಪ್ಪಯ್ಯ. ಇಲ್ಲಾಂದ್ರೆ ಎಲ್ಲ ಇದನ್ನೇ ದಿಟ್ಟ ಅನ್ಕೊಂಡ್ಬಿಡ್ತಾರೆ. ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಮಾಡಿ. ಪೊಲೀಸ್ ಆಗಿ ನಿಮ್ಮ ಡ್ಯೂಟಿ ಏನಿದೆಯೋ ಅದನ್ನ ನೀವು ಮಾಡಿ. ಹಾಗಲ್ಲ ಸರ್, ವಿಚಾರಣೆಗೋಸ್ಕರ ಜಾನಕಿ ಅವ್ರನ್ನ ನಮ್ಮ ಕಸ್ಟಡಿಲೇ ಇಟ್ಕೋಬೇಕಾಗತ್ತೆ. ನಿಮ್ಮ ಡ್ಯೂಟಿ ನೀವು ಮಾಡಿ ಅಂತ ಹೇಳ್ದಲ್ಲ. ಅಪ್ಪಯ್ಯ, ಅಪ್ಪಯ್ಯ ಏನು ಹೇಳ್ತಿದ್ದೀರಾ? ಅಪ್ಪಯ್ಯ ನಿಂತ್ಕೊಳ್ಳಿ ಅಪ್ಪಯ್ಯ. ಅಪ್ಪಯ್ಯ, ಅವ್ರು ಏನು ತೆಪ್ಪು ಮಾಡಿಲ್ಲ ಅಂತ ನೀವು ಒಂದು ಮಾತು ಹೇಳಿ ಅಪ್ಪಯ್ಯ. ಹಂಗೆ ಹೋಗಬೇಡಿ. ಪೊಲೀಸ್ನವ್ರು ಅವ್ರ ಕೆಲಸ ಮಾಡ್ತಾರೆ, ಗಂಡನಾಗಿ ನೀನು ನಿನ್ನ ಕೆಲಸ ಮಾಡು. ಅಪ್ಪಯ್ಯ, ಅಪ್ಪಯ್ಯ ನಿಂತ್ಕೊಳ್ಳಿ. ಇನ್ಸ್ಪೆಕ್ಟ್ರೆ, ಜಾನಕಿ ಅವ್ರೇನು ತೆಪ್ಪು ಮಾಡಿರಕ್ಕಿಲ್ಲ, ಅವ್ರನ್ನ ಬಿಟ್ಬಿಡಿ. ಸಾರಿ ರಾಮ ಅವರೇ, ನಮ್ಮ ಡ್ಯೂಟಿ ನಾವು ಮಾಡಬೇಕಾಗತ್ತೆ. ನೀವೇನೇ ಮಾಡೋದಿದ್ರು ಲೀಗಲಾಗಿ ಡೀಲ್ ಮಾಡಿ. ಭಾಗ್ಯಮ್ಮ, ಕರ್ಕೊಂಡು ಬನ್ನಿ. ಬಿಡಿ ಅವ್ರನ್ನ, ಬಿಡಿ ಅಂದೆ. ನಮ್ಮವ್ರೇನೋ ತೆಪ್ಪು ಮಾಡಿಲ್ಲ, ಅವ್ರನ್ನ ನಾನೇ ಕರ್ಕೊಬತ್ತೀನಿ. ನಮ್ಮರೇ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಜೊತೆಗೆ ನಾನಿವ್ನೇ.